ನಮಸ್ತೆ, ನಿಮ್ಮ ಹೆಸರು? ಸೋಮಶೇಖರ್. ಸರ್, ನೀವು ನೋಡ್ತಾ ಇರ್ಬೋದು, ದರ್ಶನ್ ಸರ್ ಮೇಲೆ ಮೊದಲನೆಯಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅವ್ರು ಮಾಡಿರೋದು ಸರಿನಾ ತಪ್ಪ? ಯಾಕಂದರೆ ನಾವು ಸೊಸೈಟಿಯಲ್ಲಿ ನೋಡ್ತಿರ್ತೀವಿ ಸರ್, ರೇಪ್ಗಳಾಗಿರ್ಬೋದು, ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು ಆಗ್ತಾನೆ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಸತ್ತೋನೇನು ಅಮಾಯಕ ಅಲ್ಲ, ಅವ್ರು ಕಚಡ ಕೆಲಸ ಮಾಡೋರು. ಇವ್ರು ಸಾಯಿಸ್ಬೇಕು ಅಂತ ಸಾಯಿಸಿಲ್ಲ, ಆಕಸ್ಮಿಕವಾಗಿ ಹೋಗ್ಬಿಟ್ಟವ್ನೆ. ಈಗ ಅದಕ್ಕೇನೋ ಒಂದು ಪರಿಹಾರ ಮಾಡೋದು ಬಿಟ್ಟು ಇವನಾಗಿ ದರ್ಶನ ಇನ್ಸ್ಪೆಕ್ಟರ್ ಕಾಲಿಡ್ಕೊಂಡ, ಪೊಲೀಸರು ಕಾಲಿಡ್ಕೊಂಡ, ಅಲ್ಲಿ ಚಿತ್ರಹಿಂಸೆ, ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಬಂದರೆ ಮನೆ ಕೊಡೋ ಜಾಗದಲ್ಲಿ ಎಲ್ಲಾದರೂ ನಿದ್ದೆ ಬಂದೇ ಬರುತ್ತೆ. ಒಂದು ಮಾರ್ಗಡೆ ನೆರಳಲ್ಲಿ ಮನೆ ಕೊಡೋ ನಿದ್ದೆ ಬಂದೇ ಬರುತ್ತೆ. ನೀವು ಚಾನಲ್ನವರು ಅವಲ್ಲಿ 2 ದಿನ ತೀರ್ಪೆ ಕೊಟ್ಟಿಲ್ಲ, ನೀವೇ ಎಲ್ಲ ತೀರ್ಪು ಕೊಟ್ಟು ಮಾತಾಡ್ಬಿಟ್ರೆ ಸರಿ. ಅವನಿರೋ ಲೆವೆಲ್ಗೆ ಹೋಗಿ ಕಾಲು ಹಿಡ್ಕೊಳ್ಳೋ ಮನುಷ್ಯನ ಅವನು. ಒಬ್ಬ ಆರ್ಡಿನರಿ ಮನುಷ್ಯನೇ ಏನೇನೋ ಒಂದು ಕ್ರೈಮ್ ಮಾಡ್ಬಿಟ್ಟು ಹೋದ್ರೆ ಅವನೇ ಕಾಲು ಹಿಡ್ಕೊಳ್ಳಲ್ಲ. ಅದು ಆಗಿದಾಗ ಹೋಗುತ್ತೆ, ಅದೇನಾಗುತ್ತೋ ಮುಂದಕ್ಕೆ ನೋಡೋಣ ಅನ್ನೋ ರೀತಿಲಿ ಇರ್ತಾನೆ. ಇನ್ನು ಆ ಲೆವೆಲಲ್ಲಿರೋ ಕಾಲು ಅದು ಹಿಂಗೆ ಹಿಡ್ಕೊತಾನೆ. ಇನ್ನು ನಿಮ್ಮ ಚಾನಲ್ನವರು ಹನುಮಕ್ಕನವರು ಹುಚ್ಚುಚ್ಚಾಗಿ ಮಾತಾಡ್ತಾವನೆ. ಅವನೇನು ದೇವ್ರ? ಈಗ ಜಡ್ಜೆ ತೀರ್ಮಾನ ಕೊಟ್ಟರು, ಅವನ ಸ್ಟಾರ್ ಚೆನ್ನಾಗಿದ್ದು ದೇವ್ರು ಅವನ್ನ ಕಣ್ಬಿಟ್ಟು ನೋಡಿದ್ರೆ ಅದೇ ಉಲ್ಟಾ ಹೋಗ್ತದೆ. ಆಗುತ್ತಾ ಆಗಲ್ವ? ಇನ್ನೇನಾದ್ರಲ್ಲಿ ಯಾವ ಸತ್ತೋನ್ ಅಮಾಯಕ ಅಲ್ಲ. ಅದಕ್ಕೆ ಬದಲು ಮೆಸೇಜ್ ಮಾಡಿ ಸರಿನಾ ತಪ್ಪ? ತಪ್ಪೆ ಹೆಂಗೆ ಅಂದ್ರೆ ನನ್ನ ಮನೆಯವ್ರೆ ಮಾಡಿದ್ರೆ ಹುಡುಕೊಂಡೋಗಿ ಅವ್ರ ಮನೇಲೇ ಹೊಡೆದು ಬಿಸಾಕ್ತಾ ಇದ್ದೆ. ಕಾರ್ಕೊಂಬಂದಲ್ಲ, ಅವನ ಮನೇಲೇ ಹೊಡಿತಾ ಇದ್ದೆ, ಅವ್ರ ಮನೆಯವ್ರ ಮುಂದೆನೆ. ಯಾಕೆಂದ್ರೆ ನಮ್ಮಮ್ಮನು ನನ್ನ ಗಂಡು ಅಂತಾನೆ ಎತ್ತಿರೋದು. ಅವ್ನು ಮಾಡ್ಬಿಟ್ಟವನೇ, ನಾನು ನೋಡ್ಕೊಂಡು ಸುಮ್ಮನೆ ಇರೋಣ ಅನ್ನೋ ರೀತಿಲಿ ಏನಿಲ್ಲ. ಯಾಕಂದ್ರೆ ನಾವು ಹೋಗಿ ಅವ್ರ ಮನೆಗೆ ಹಂಗೆ ಮಾಡ್ಬಿಟ್ಟು ಬಿಟ್ಬಿಡ್ತಾರ ಬಿಡಲ್ಲ ತಾನೆ. ಹಂಗೆ ನಾವು ಹಂಗೆ ಅವ್ರಿಗೆ ಬೇಕಾದವ್ರಿಗೇನೋ ಮಾಡೋನೆ ಕಜೆ ಕೆಲಸ ಕರ್ದಿನ ಹೇಳೋದಕ್ಕೆ ಹೋಗವ್ರೆ. ಅವ್ರ ಕಡೆ ಇರೋ ಹುಡುಗರು ಏನೋ ಅಪ್ಪಿತಪ್ಪಿ ಮಾಡ್ಬಿಟ್ಟವ್ರೆ. ಅದು ಇವ್ರ ಮೇಲೆ ಹೆಸರು. ಈಗ ನೆನ್ನೆ ಒಂದು ಧ್ರುವ ಸರ್ಜನ್ ಮೇಲೆ ಒಂದು ನ್ಯೂಸ್ ಬಂತು. ಈಗ ಯಾರೋ ಮಾಡಿದ್ದಕ್ಕೆ ಇವ್ರಿಗೆ ಹೆಸರು ಬಂತಾ? ಹೌದ್ ತಾನೆ? ಈಗ ಧ್ರುವ ಸರ್ಜೆ ಹೋಗಿ ಮಾಡಿದ್ನ ಇಲ್ಲ. ಈಗ ದರ್ಶನ್ ಕೊಲೆ ಮಾಡ್ದ ಅನ್ನೋದು ಏನೈತೆ? ಆ ಹುಡುಗರು ಏನೋ ಮಾಡ್ಬಿಟ್ಟವ್ರೆ, ಅದು ದರ್ಶನ್ ಮೇಲೆ. ಸರ್ ಅಲ್ಲಿ ಯಾವುದು ಸರ್? ಆಮೇಲೆ ದರ್ಶನ್ ಸರ್ಗೆ ತುಂಬಾ ಜನ ಫ್ಯಾನ್ಸ್ ಇರುವಂತದ್ದು. ಅವ್ರೇನ್ ಹೇಳ್ತಾರೆ, ನಮ್ಮ ಭಾಷೆ ಮಾಡೋರೆ ನಾವ್ಯಾಕೆ ಮಾಡಬಾರ್ದು ಅಂತೆಲ್ಲ ಸೋಷಿಯಲ್ ಮೀಡಿಯಾ ಮಾತಾಡಿರೋದೆಲ್ಲಾನು ಅವ್ರಿಗೇನು ಹೇಳ್ತಾರೆ? ಅದು ಕಚಡ ಮಾತು, ಅದು ಸರಿಗಿಲ್ಲ. ಅವ್ರ ಕರೆಕ್ಟ್ ಅಭಿಮಾನಿನೇ. ಅದು ಪಾಸ್ ಮಾಡೋರೆ ನಾವ್ಯಾಕೆ ಮಾಡಬಾರ್ದು ಅನ್ನೋದು ರಾಂಗ್ ಕ್ವಶನ್, ರಾಂಗ್ ಆನ್ಸರ್. ಅದು ಮುಚ್ಚುಚ್ಚಾಗಿ ಮಾತುಗಳು, ಅದು ನ್ಯಾಯದ ರೀತಿಯಲ್ಲಿ ಬರಲ್ಲ. ಅದು ಅಂಥವ್ರಿಗೆ ಇನ್ನೇನು ಹೇಳೋಣ? ಅಂಥವ್ರ ಮಾತೇ ಗಮನ ತಗೊಬಾರ್ದು. ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ವೈರಲ್ ಆಗಿರೋದು, ದರ್ಶನ್ ಸರ್ ಮತ್ತು ಪವಿತ್ರ ಗೌಡ ಅವರ ಮೆಸೇಜು ಸಖತ್ತು ಟ್ರೆಂಡನ್ನು ಅಂದರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಅವ್ರದ್ದೇ ಬರ್ತಿರುವಂಥದ್ದು ಸರ್. ಅವ್ರು ಮೆಸೇಜ್ ಮಾಡಿರೋದು ಎಲ್ಲ ಅವ್ರಿಗೆ ಆಗ್ತಾ ಇದ್ದೀರಲ್ಲ. ಈಗ ಪ್ರಜ್ವಲ್ ರೇವಣ್ಣ ಒಳಗಡೆ ಹೋದ ಮತ್ತ ಯಾಕೆ ಅವರು ಮಂತ್ರಿ ಮಗ ಅಂತಾನ ನ್ಯೂಸ್ ಅದ್ರ ಬಗ್ಗೆ ಎಲ್ಲ ಕೆಲವು ಹೆಂಡತಿನ ಇಟ್ಕೊಂಡು ಈ ಥರ ಮೆಸೇಜ್ ಮಾಡಿರೋ ದರ್ಶನ್ ಸರ್ ಅಂತ ಮಾತುಗಳೆಲ್ಲ ಕೇಳ್ಕೊಳ್ತಾರೆ. ಹೆಂಡತಿ ಇದ್ರೂ ಈ ಥರ ಪವಿತ್ರ ಜೊತೆ ದರ್ಶನ್ ಮೆಸೇಜ್ ಮಾಡಿರೋ ಅಂತ ಮಾತುಗಳು ನೀವು ನೋಡಿಲ್ಲ, ನಾನು ನೋಡಿಲ್ಲ. ನಿನ್ನೆಯಿಂದ ವೈರಲ್ ಆಗಿದೆ ಸರ್. ಅಯ್ಯೋ, ಯಾರೋ ಪೇಪರ್ ಆಗಿರೋ ಒಂದು 100 ಮಾತು ಹೇಳ್ಕೊಂಡ್ರು ಅದೇನಮ್ಮ ಆಗುತ್ತೆ? ಈಗ ಹೆಂಡ್ರವ್ರೆ ಮಗ ಅವರೇ, ಅವ್ರಿಗೂ ಸಂಬಂಧ ಅನ್ನೋದೈತೆ. ಈಗ ಫ್ರೆಂಡ್ಗಳನ್ನ ಎಲ್ಲಾರು ಲೇಡೀಸ್ ಫ್ರೆಂಡ್ ಇದ್ರೆ ಅವ್ರನ್ನೆಲ್ಲ ಕಟ್ಟಾಕ್ಬಿಟ್ರೆ ಅದೆಲ್ಲ ಆಗುತ್ತೆ. ಈಗ ಉಪೇಂದ್ರ ಅವ್ರ ಒಂದು ಪಿಕ್ಚರಲ್ಲಿ ಯಾವುದ್ರಲ್ಲೂ ಹೇಳೋರೆ, ಒಂದು ಹುಡುಗ ಒಂದು ಹುಡುಗಿ ನಿಂತ್ಕೊಂಡು ರೋಡಲ್ಲಿ ಮಾತಾಡಿದ್ರೆ ಅವ್ರನ್ನ ಸುಮ್ಮನೆ ಬಿಡ್ತೀರಾ? ಆ ಟೈಪಲ್ಲ ಆಯ್ತು. ಹೌದಲ್ವ? ದರ್ಶನ್ ಸರಲ್ಲ ಇವರು ಮಾಡಿರೋದ್ರಲ್ಲಿ ನೋಡಮ್ಮ, ಅವ್ರು ಕರೆದು ಹೇಳೋ ರೀತಿಯಲ್ಲಿ ಹೇಳ್ಬೋದಾಗಿತ್ತು. ಆದರೆ ಇವ್ರು ಇರೋ ಲೆವೆಲ್ಗೆ ಪೊಲೀಸವ್ರಿಗೆ ಒಂದು ಫೋನಲ್ಲ ಒಂದು ಕಂಪ್ಲೇಂಟ್ ಬರೆದು ಕೊಟ್ಟಿದ್ರು ಮುಗ್ಗೋಗಿರೋದು. ಆದರೆ ಇವ್ರು ಎತ್ತುಗಳಿಗೆ ಈಗ ಆಗೋಗೈತಮ್ಮ. ಆಗೋಗಿರೋದಕ್ಕೆ ಏನಂದ್ರೆ, ಈಗ ಸತ್ತಿರೋ ನೆಂಟ್ರಿಗೆ ಏನೋ ಪರಿಹಾರ, ಇವ್ರು ಈಚೆ ಬರೋದಕ್ಕೆ ಇದೊಂದೇ ನನಗೆ ತಿಳಿದಂಗೆ ಬೆಸ್ಟ್ ದಾರಿ. ಹೌದು. ಈಗ ಅವ್ರು ಆಚೆ ಬರಲಿಲ್ಲ ಅಂದರೆ ಅದೇ ಕನ್ನಡ ಇಂಡಸ್ಟ್ರಿಗೆ ಎಷ್ಟು ಲಾಸ್, ಗೌರ್ಮೆಂಟ್ಗೆ ಎಷ್ಟು ಟ್ಯಾಕ್ಸ್ ಹೋಗೋದು ಲಾಸ್ ಆಗ್ತಾ ಇದೆ. ಆಗುತ್ತಾ? ಹೌದು. ಈಗ ಯಾರೋ ಪ್ರಥಮ ಅವ್ನು ಬಂದಿರೋದು ಲಾಠಿ ಕೊಟ್ಬಿಟ್ರೆ ನಾನೆಲ್ಲನೂ ಕಂಟ್ರೋಲ್ ಮಾಡ್ಬಿಡ್ತೀನಿ ಅಂದ. ಈಗ ನನಗೂ ಒಂದು ಲಾಠಿ ಕೊಟ್ಬಿಡ್ತಾರ? ಏನು ನಮ್ಮ ಸರ್ಕಾರ ಅಷ್ಟು ಇದರಲ್ಲೈತ? ಯಾವಾಗ ಅವನಿಗೆ ಪೊಲೀಸ್ ಕೆಲಸ ಕೊಟ್ಬಿಡೋದಕ್ಕೆ
ಏನು ರೂಲ್ಸ್ ರೆಗ್ಯುಲೇಷನ್ ಏನೂ ಇಲ್ವಾ? ಆಯ್ತಾ ಇಲ್ವಾ? ಸರಿ, ಅವನು ಒಂದು ಈ ಫಿಲಿಮ್ ಲ್ಯಾಂಡ್ ಆಗಿ ನಾನು ಪೊಲೀಸ್ ಆಗ್ಬಿಡ್ತೀನಿ, ಏನಾದೇನು ಪಿಕ್ಚರ ಕಟ್ಟೆ ಹಾಕೊಂಡ್ಬಿಟ್ಟು ಅಲ್ಲಿ ಡಿವೋರ್ಸ್ ಪಾಯಿಂಟ್ಸ್ ಕೂಡ ನಾವು ನಮ್ಮ ಬಾಸ್ ಬರೋದಂತ ಕನ್ನಡ ಚಿತ್ರಮಂದಿರಗಳಿಗೆ ಹೋಗಿ ಮೂವಿ ನೋಡಲ್ಲ, ಅದು ಅವ್ರದ್ದು, ಅದು ಅವ್ರ ಮನಸ್ಸು, ಅದು ಅವರು ಮಾಡೋದು ಅವ್ರಿಗೂ ಸೇರಿತ್ತು, ಅದು ಅವ್ರ ಇಷ್ಟ. ಯಾಕಂದರೆ ಅವರು ಅಭಿಮಾನಿ, ಅವ್ರು ಬರಬೇಕು ಅಂತ ಅವ್ರಿಗೂ ಆಸೆ. ಈಗ ನಾನು ವಿಷ್ಣುವರ್ಧನ್ ಅಭಿಮಾನಿ ಆದರೂ ಎಲ್ಲರನ್ನೂ ಲೈಕ್ ಮಾಡ್ತೀನಿ. ಆದರೆ ನಂಬರ್ 1 ರವಿಚಂದ್ರನ್. ಯಾಕೆಂದರೆ ಸ್ಟ್ರೈಟ್ ಫಾರ್ವರ್ಡ್, ತಪ್ಪು ಅಂದರೆ ತಪ್ಪು, ರಾಂಗ್ ಅಂದರೆ ರಾಂಗ್. ಹಾಗೆ ಥರ ಈ ಮನುಷ್ಯರು. ಹೌದು, ಅದಕ್ಕೆ ಮೊದಲು ಅಂಬರೀಷ್. ನಮ್ಮ ವಿಷ್ಣುವರ್ಧನ್ ಆ ಥರ ಡೈರೆಕ್ಟಾಗಿ ಹೇಳ್ತಾ ಇರಲಿಲ್ಲ, ಆದರೂ ನಮ್ಮ ವಿಷ್ಣುವರ್ಧನ್ ಅಭಿಮಾನಿ. ಏನು ಮಾಡೋಣ? ಇದೆಲ್ಲ ನೋಡಿದಾಗ ನಿಮ್ಗೆ ಏನನ್ಸುತ್ತೆ? ಓವರಾಲ್ ಟೈಮ್ ಚೆನ್ನಾಗಿ ಬಂದರೆ ಬಂದೇ ಬರ್ತಾರೆ ಬಿಡಮ್ಮ, ಬಂದೇ ಬರ್ತಾರೆ. ಎಂತೆಂಥ ರೀತಿಲಿ ಏನೇನೋ ಆಗಿರೋರೆ ಈಚೆಗೆ ಓಡಾಡ್ಕೊಂಡವ್ರೆ. ಸಲ್ಲಿಸಿದಾಗ ಇನ್ನ 3 ತಿಂಗಳು ಅವರಿಗೆ ಬೇಲ್ ಸಿಗೋದು ಕಷ್ಟ. ಅದೇ ಈಗೇನೋ ಹೊಸ ಕಾನೂನು ಆಗೈತೆ 90 ದಿನದವರೆಗೂ ಅಂತ ಕೋರ್ಟಲ್ಲಿ. ಅದರಿಂದ ಈ ಕೆಲಸ ಆಯ್ತು. ಇಲ್ಲ ಆಗಿದ್ರೆ ಇದು ಯಾವಾಗ ಆಗಿರೋದು? ನನ್ನ ಮಕ್ಕಳೇ ಇದ್ರು ಲಾಯರು. ಆ ಕಾನೂನು ಈಗ ಇವ್ರು ಆದಮೇಲೆ, ಈ ಕ್ರೈಮ್ ಆದಮೇಲೆ ಇದು ಕಾನೂನು ಬಂದಿದ್ದು. ಇದು ಬರೋದಕ್ಕೆ ಮೊದಲೇ ಆಗ್ಬಿಟ್ಟಿದ್ರೆ ಅವ್ರು ಇಷ್ಟು ದಿನ ಅಲ್ಲಿ ಇರ್ತಾನೆ ಇರಲಿಲ್ಲ. ಯಾವಾಗ ಬರ್ತಾರೆ? ಯಾಕೆ ಮತ್ತೆ ಇನ್ನ ಅವ್ರು ಬೇಲ್ಗೆ ಮೊನ್ನೆ ತಾನೇ ಅರ್ಜಿ ಹಾಕಿದ್ರು, ಅದು ಕ್ಯಾನ್ಸಲ್ ಆಯಿತು. ಅದಕ್ಕಿಂತ ಮುಂಚೆ ಏನು ಬೇರೆಗೆ ಅರ್ಜಿ ಕೂಡ ಕಾನೂನು ಅಷ್ಟು ದೊಡ್ಡವನಲ್ಲ, ನಾನು ಅದನ್ನು ಓದೋದಿಲ್ಲ. ಒಟ್ಟಲ್ಲಿ ಲಾಯರ್ಗಿನ್ನ ಲಾಯರ್ ದೊಡ್ಡವರವ್ರೆ, ಮರಕ್ಕಿನ್ನ ಮರ ದೊಡ್ಡದೈತೆ. ಅವರು ಕರೆಕ್ಟಾಗಿ ಯಾರು ಬೇಕೋ ಅವ್ರನ್ನ ಹಿಡ್ಕೊಂಡ್ರೆ ಅವ್ರಿಗೆ ಬಂದೇ ಬರ್ತಾರೆ. ಹೌದಮ್ಮ, ಈಗ ನಿಮಗೆ ನನ್ನ ತೊಂದರೆ ಆದರೆ ನಿಮ್ಮ ಮನೇಲಿರೋರಿಗೆ ಎಷ್ಟು ನೋವು, ಅದೇ ಥರ ಅವ್ರಿಗೂ ನೋವೆ. ಈಗ ಅವ್ರ ಮಗ ಅಪ್ಪ ಅನ್ನೋದು ಕರೆದಿದ್ದು ತಿಂಗಳೇನು ಆಯ್ತಾ ಆ ಹುಡುಗಂದು ಎಷ್ಟು. ಅದೇ ಥರ ಈಗ ಸತ್ತಿರೋಂಗು ಹೆಣ್ರಿಗೂ ನೋವೆ. ಆದರೆ ಈ ಮೆಸೇಜ್ ಎಲ್ಲ ಮಾಡೋವಾಗ ಹೆಣ್ರಿಗೆ ಗೊತ್ತಿದ್ದೋ ಗೊತ್ತಿಲ್ವೋ ಅದು ನನಗೆ ಗೊತ್ತಿಲ್ಲ. ಇದು ಘಟನೆ ಆಯ್ತಲ್ಲ, ಇದೆಲ್ಲ ಸಮಾಜಕ್ಕೆ ಒಂದ್ಸರಿ ಸಂದೇಶ ನೀಡುವಂಥದ್ದು ಆಯ್ತು ಸರ್. ಅಂದರೆ ಕೆಟ್ಟ ಮೆಸೇಜ್ಗಳ ಮಾಡೋರಂತೂ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಇದ್ದಾರೆ. ಯಾವ ನಮ್ಮ ದೇಶದ ಕಾನೂನು ಎಷ್ಟೇ ಸ್ಟ್ರಿಕ್ಟಾಗಿ ಬಂದರೂ ಈ ಕಚಡ ಕೆಲಸ ಮಾಡೋದು ಯಾರು ನಿಲ್ಲಲ್ಲ. ಕ್ರೈಮ್ ತಗ್ಗೋದು ನಿಲ್ಲಲ್ಲ. ಅದು ಹೆಂಗೆ ಅನ್ನೋದು ನಿಮಗೂ ಗೊತ್ತು, ನನಗೂ ಗೊತ್ತು. ಈಗ ಇದ್ರಲ್ಲಿ ನಾನು ಹೇಳಿದ್ರೆ ನಾನು ಎಲ್ಲರೂ ನೋಡ್ಕೊಂಡು ತಿಳ್ಕೊತೀನಿ ಅಷ್ಟೇ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.